ಇಡೀ ಕರ್ನಾಟಕ ರಾಜ್ಯದ ರಾಯಚೂರು ಮತ್ತು ಹಾಸನ ಚಿತ್ರದುರ್ಗ ಜನ ತಂಡೋಪತಂಡವಾಗಿ ಗೋಕಾಕಕ್ಕೆ ಯಾಕೆ ಬಂದಿದ್ರು? ಗೋಕಾಕದಾಗ ಅಂಥದ್ದೇನೈತಿ? ಅಲ್ಲೇನು ನೋಡ್ತಿ, ಇಲ್ಲಿ ನೋಡಾಗೈತ್ರಿ ಗೋಕಾಕ. ನಿನ್ನೆ ಗೋಕಾಕ ಕಳೆದ ಒಂದು ವಾರದಿಂದ ಹಬ್ಬದ ವಾತಾವರಣ. ಎಲ್ಲಿ ನೋಡಿದರೂ ಜನಸಂದಣಿ, ಎಲ್ಲಿ ನೋಡಿದರೂ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಪ್ರೀತಿ ಶ್ವಾಸದಿಂದ ಇಷ್ಟೊಂದು ವಿಜೃಂಭಣೆಯ ಒಂದು ಸತೀಶ್ ಶುಗರ್ ಅವಾರ್ಡ್ ಹಬ್ಬದ ಆಚರಣೆ ಮಾಡಿದರ್ರಿ. ಎಷ್ಟೊಂದು ವ್ಯವಸ್ಥೆ, ಸುಸಜ್ಜಿತವಾದ ಸ್ವಚ್ಛತೆ, ಅಲ್ಲಿರುವಂಥ ಕಾರ್ಯಕರ್ತರ ಪಡೆ, ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳು, ಅಲ್ಲಿರುವಂಥ ಗೋಕಾಕ ತಾಲೂಕಿನ ಪೊಲೀಸ್ ಸಿಬ್ಬಂದಿ. ಯಾವುದಾದ್ರೂ ಒಂದರೆ ಅಹಿತಕರ ಘಟನೆ, ಒಬ್ಬರೇ ಏನಾದರೂ ಒದರಾಡೋದು, ಚೀರಾಡೋದು, ಸೂಜಿ ಬಿದ್ದರೆ ಸಪ್ಪಳಾಗಬೇಕು ಅಂಥ ಒಂದು ಬೃಹತಾಕಾರದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಯಾರಿಗಾಗಿ? ಇವತ್ತು ಇದೊಂದು ಯಕ್ಷ ಪ್ರಶ್ನೆ ಇವತ್ತು ನೀವು ಕೇಳಲೇಬೇಕು ಕರ್ನಾಟಕದ ಮಹಾಜನತೆ. ಅನೇಕ ರಾಜಕಾರಣಿಗಳನ್ನು ನೋಡಿದ್ದೀವಿ ನಾವು 40 ವರ್ಷದಿಂದ. ಯಾವ ರಾಜಕಾರಣಿ ತನ್ನದೇ ಆದಂಥ ರಾಜ್ಯದ ಪ್ರತಿಭಾವಂತ ಮಕ್ಕಳಿಗೆ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ವೇದಿಕೆ ಕಲ್ಪಿಸಿಕೊಟ್ಟಾನ್ರಿ? ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಅನೇಕ ರೀತಿಯ ಆಚಾರ ವಿಚಾರಗಳನ್ನು ಹೇಳ್ತೀರಿ, ಬೊಗಳೆ ಭಾಷಣಗಳನ್ನು ಮಾಡ್ತೀರಿ. ಆದರೆ ಅಲ್ಲಿ ಭಾಷಣ ಮಾಡಿದರೆ ರೇಷನ್ ಸಿಗುವುದಿಲ್ಲ, ಹೊಟ್ಟೆ ತುಂಬುವುದಿಲ್ಲ. ನಮ್ಮ ಮಕ್ಕಳು ಇಷ್ಟೊಂದು ಪಾರಂಗತದಾರ, ಪಂಡಿತರದಾರ, ಗಾಯನದಲ್ಲಿ ಸ್ಪರ್ಧೆ ಅದಾರ, ಪ್ರತಿಯೊಂದು ಕಲೆಯಲ್ಲಿ ಮುಂದದಾರ, ಅವರಿಗೆ ವೇದಿಕೆ ಬೇಕಾಗಿತ್ತು. ಈ ಸತೀಶ್ ಜಾರಕಿಹೊಳಿ ಶಾಸಕ ಆಗೋಕ್ಕಿಂತ ಮುಂಚಿತ 22 ವರ್ಷದ ಹಿಂದೆ, ಕರೋನಾ ಹಿಡ್ಕೊಂಡ್ರೆ 25 ವರ್ಷ, ಯಾವಾಗ ಇದು ಸತೀಶ್ ಶುಗರ್ ಅವಾರ್ಡ್ ಪ್ರಾರಂಭ ಆಯಿತು, ಇವತ್ತು 25ನೇ ವರ್ಷಕ್ಕೆ ದಾಪುಗಾಲು ಹಾಕೋತ ಹೊಂಟೈತಿ. 22ನೇ ವಾರ್ಷಿಕೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ಇಡೀ ಕರ್ನಾಟಕ ಅಲ್ಲ, ದೇಶ ವಿದೇಶ ನೋಡಿತು. ಅದು ಸತೀಶ್ ಜಾರಕಿಹೊಳಿ ಅವರ ಯೂಟ್ಯೂಬ್, ಫೇಸ್ಬುಕ್ ಚಾನಲ್ದಲ್ಲಿಯೂ ಸಹಿತ ಪ್ರಸಾರ ಮಾಡಲಾಯಿತು. ಅನೇಕ ಗಣ್ಯಾತಿ ಗಣ್ಯರ ಹತ್ತಿರ ದೈನಂದಿನವಾಗಿ ಪ್ರತಿ ತಾಸಿಗೆ ಲಕ್ಷ ಲಕ್ಷ ರೂಪಾಯಿಯ ಬಹುಮಾನ ವಿತರಣೆ ಆ ಮಕ್ಕಳಿಗೆ ನೋಡಿದಿರಿ. ಅಲ್ಲಿ ವೇದಿಕೆ ಮೇಲೆ ಎಷ್ಟೆಷ್ಟು ಡ್ಯಾನ್ಸ್ಗಳನ್ನು ಮಾಡಿದರು, ನೃತ್ಯಗಳನ್ನು ಮಾಡಿದರು, ಕಾಮಿಡಿಗಳನ್ನು ಮಾಡಿದರು. ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಬಂದೋಬಸ್ತೊಂದಿಗೆ ಮಾಡಿದಂಥ ಇದೇ ವಾಲ್ಮೀಕಿ ಕ್ರೀಡಾಂಗಣ ಇವತ್ತು ದೇಶ ಅಲ್ಲ ಜಗತ್ತು ನೋಡಾಕತ್ತಿತ್ತು. ಆ ದೃಶ್ಯ ಆಕಾಕತ್ತನ್ನು ನೋಡ್ರಿ. ಈ ಎಲ್ಲ ಶ್ರೇಯಸ್ಸು ಸಲ್ಲಬೇಕು ಈ ಮುದ್ದಿನ ಮಗಳು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಆ ಪ್ರಿಯಾಂಕಾ ಜಾರಕಿಹೊಳಿಯ ಕಾಲಾಗ ಏನು ಗುಣ ಐತಿ ಗೊತ್ತಿಲ್ಲ, ಎಲ್ಲಿ ಕಾಲಿಡ್ತಾಳ ಅದು ಅಮೃತಮಯವಾಗತೈತಿ. ಯಾವಾಗ ನೇರವಾಗಿ ಪಾರ್ಲಿಮೆಂಟ್ ಚುನಾವಣೆ ಪ್ರವೇಶ ಮಾಡಿದ್ಲು, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅದೃಷ್ಟ ಬೇಕು. ಸಾವಿರಾರು ಕೋಟಿ ಸರ್ದಾರಗಳು ಒಂದು ನಾಮಿನೇಟ್ ರಾಜ್ಯಸಭಾ ಸದಸ್ಯ ಆಗಲಿಕ್ಕೆ ನೂರಾರು ಕೋಟಿ ಖರ್ಚು ಮಾಡಿ ನೂಕುನುಗ್ಗಲು ಮಾಡಿದರೂ ಸಹಿತ ಹಿಂಬಾಗಿಲ ಪ್ರವೇಶ ಆಗಲಿಲ್ಲ. ಇಲ್ಲಿ ನೇರವಾಗಿ ಮತದಾರರ ಆಶೀರ್ವಾದದೊಂದಿಗೆ ಈ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾಳ. ಪಾರ್ಲಿಮೆಂಟ್ ಪ್ರವೇಶ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಅಧಿವೇಶನದಲ್ಲಿ ಪ್ರಮಾಣವಚನ ನಂತರ ಪ್ರಶ್ನೆ, ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕು, ಬಿದ್ದ ಶಾಲೆಗಳು ದುರಸ್ತಿ ಆಗಬೇಕು, ಅಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಾಗಬೇಕು, ಪೀಠೋಪಕರಣಗಳಾಗಬೇಕು. ಅದೇ ರೀತಿ ನನ್ನ ಫೌಂಡೇಶನ್ ವತಿಯಿಂದ ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಂಥ ಈ ಸುಪುತ್ರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಬೇಕು, ಸಲ್ಯೂಟ್ ಮಾಡಬೇಕು. ಯಾವಾಗ ಈ ಕುಡಿ ಹುಟ್ಟಿತು ಈ ಜಾರಕಿಹೊಳಿ ಮನೆತನದಲ್ಲಿ, ಆವಾಗ ಪಾವನ ಆಯಿತು ಕರ್ನಾಟಕ. ಯಾಕಂದರೆ ಆ ಮಗಳದು ಆ ಮುಖಲಕ್ಷಣ ನೋಡ್ರಿ, ಯಾವಾಗಲೂ ನಗನಗತ ಸಾವಿರಾರು ಜನ ಬಂದರೂ ಸಹಿತ ಆಲಸ್ಯಿಲ್ಲ, ಬೇಜಾರಿಲ್ಲ, ಯಾರ ಜೊತೆನೂ ಹೆಚ್ಚು ಮಾತನಾಡುವುದಿಲ್ಲ. ಕೆಲಸ ಮೊದಲ ಪ್ರಾಮುಖ್ಯತೆ ಕೊಡ್ತಾಳೆ. MBA ಪದವೀಧರೆ, 14 ಕಂಪನಿಗಳಲ್ಲಿ ನಿರ್ದೇಶಕ ಸ್ಥಾನ ಹೊಂದಿ ಅನೇಕ ಕಂಪನಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿದಂಥ ಉದ್ಯೋಗಪತಿ ಆದಂಥ ಈ ಪ್ರಿಯಾಂಕಾ ಜಾರಕಿಹೊಳಿಯ ಬೆನ್ನಿಗೆ ಬಂದು ನಿಂತಾನವನೇ ರಾಹುಲ್ ಜಾರಕಿಹೊಳಿ. ರಾಹುಲ್ ಜಾರಕಿಹೊಳಿ ಅನ್ಯೋನ್ಯ ಸಂಬಂಧ ನೋಡ್ರಿ. ಯುವಕರ ಪಡೆ ಒಂದು ಸೀಟಿ ಹೊಡೆದ್ರೆ, ಅದರ ಜೊತೆಗೆ ಆ ಸನತ್ ಜಾರಕಿಹೊಳಿ, ಅಮರನಾಥ ಜಾರಕಿಹೊಳಿ ಬೆನ್ನ ನೋಡಿದ್ರೆ ಇಲ್ಲಿ ಸರ್ವೋತ್ತಮ ಜಾರಕಿಹೊಳಿ, ಸಂತೋಷ ಜಾರಕಿಹೊಳಿ, ಆದಿತ್ಯ ಜಾರಕಿಹೊಳಿ, ಐಶ್ವರ್ಯ, ಇವರು ಎಲ್ಲರೂ ಸಹಿತ ಒಂದು ಕುಟುಂಬದ ರಾಜಕಾರಣದಿಂದ ಇವತ್ತು ದೇಶ ನೋಡಾಕತೈತಿ. ಇದೊಂದು ಅದ್ಭುತ ಅಲ್ರಿ.
ದೈನಂದಿನವಾಗಿ ಕೋಟಿ ಕೋಟಿ ಖರ್ಚು ಮಾಡಿದರು. ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಾವು ಈ ಹಿಂದೆಯೂ ಹೇಳಿದ್ದೀವಿ. 2019, 18, 20 ಇವತ್ತು ನಾವು ನೆನೆಸಲೇಬೇಕು. ಉಸಿರಾಟ ತೊಂದರೆಯಿಂದ ಪ್ರಾಣ ಪಕ್ಷಿ ಹಾರಿ ಹೋಯಿತು. ತಕ್ಷಣ ಇದೇ ಮಂತ್ರಿ ಸತೀಶ್ ಜಾರಕಿಹೊಳಿ ಎಲ್ಲಿ ಯಾವ ದೊಡ್ಡ ಕಂಪನಿ ಐತಿ, ಎಷ್ಟು ಕಾಸ್ಟ್ಲಿ ತೊಟ್ಟಿ ಇದ್ರೂ ಸಹಿತ ಆಕ್ಸಿಜನ್ ಮಷಿನ್ಗಳನ್ನೇ ಖರೀದಿ ಮಾಡಿ ಮನೆ ಮನೆಗೆ ಮುಟ್ಟಿಸಿದಂಥ ಈ ಉಣ್ಯಂಥ ಮಂತ್ರಿ ರೀ ಲೋಕೋಪಯೋಗಿ ರಾಜ್ಯ ನಾಯಕ ಆಗುವ ಸಲುವಾಗಿ, ಮುಖ್ಯಮಂತ್ರಿ ಕುರ್ಚಿ ಹಿಡಿಯುವ ಸಲುವಾಗಿ ಯಾವ ಪೈಪೋಟಿ ಇಲ್ಲ, ನೇರವಾಗಿ ಆ ಸಿಂಹಾಸನ ಸಿಗಾಕತೈತಿ. ಇದು ಮತದಾರನ ಆಶೀರ್ವಾದ ಅಲ್ಲದೆ ಕರ್ನಾಟಕ ರಾಜ್ಯದ ಪ್ರೀತಿ ಗಳಿಸಿದ ಒಂದು ಸಂಕೇತದ ಸೂತಕ ನೋಡ್ರಿ. ಇವತ್ತು ಮನಸ್ಸು ಭಾಳ ಇಂಪಾರ್ಟೆಂಟ್ ಇರ್ಬೇಕ್ರಿ. ಯಾವಾಗಲೂ ಕೊಡಗೈ ದಾನಿಯಾಗಿ ಮುಂದೆ ಬರಬೇಕು. ಯಾವಾಗ ಇನ್ಕಮಿಂಗ್ ಇರ್ತೈತೆ ಔಟ್ ಗೋಯಿಂಗು ಇರಬೇಕು. ಇದು ಒಂದು ಇವತ್ತಿನ ಈ ಲಕ್ಷಣಗಳ ಕಂಡು ಬರ್ತಾವ. ಯಾಕೆ ರಾಜಕಾರಣದಲ್ಲಿ ಸೋಲಿಲ್ಲದ ಸರ್ದಾರ್ಗಳು ಇವ್ರು ಹಾಕ್ತಾರ? ಇದೊಂದು ಭಾಳ ತಲೆಯಾಗ ಎಲ್ಲರಿಗೂ ಸುತ್ತಿರ್ತೈತಿ. ಆದರೂ ಸಹಿತ ಕೆಲವರು ಬಾಯಿ ಬಡಾಯಿಯಿಂದ ಬೊಗಳೆದಾಸರಾಗಿ ಏನೇನೋ ಟೀಕೆ ಟಿಪ್ಪಣಿಗಳನ್ನು ಮಾಡ್ಕೋತ ಹೋಗ್ತಾರೆ. ಅದನ್ನು ಬಂದು ನೋಡಬೇಕಾಗಿತ್ತು. ಇದೇ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಕಳೆದ 1 ತಿಂಗಳಿನಿಂದ ಇದೇ ಆ ತಂಡದ ನಾಯಕರಾದಂಥ ಅಲ್ಲಿರುವಂಥ ಒಬ್ಬ ಮೊಹಮ್ಮದ್ ರಫಿ ಅಂತವ್ರು ನಾವು. ಆ ರಿಯಾಜ್ ಚೌಗಲಾ ನಾವು ಮೊಹಮ್ಮದ್ ರಫಿಯ ಪ್ರತಿರೂಪೆಯಾಗಿ ಹುಟ್ಟ್ಯಾನೆ ಅಂಬಲ್ಲ. ಆದರೆ ಮೊಹಮ್ಮದ್ ರಫಿ ಇವತ್ತು ಕೈಲಾಸವಾಸಿಗಳಾದರು. ಆದರೆ ಮೊಹಮ್ಮದ್ ರಫಿ ಧ್ವನಿಯನ್ನು ಈ ರಿಯಾಜ್ ಚೌಗಲಾಗ ದಾನವಾಗಿ ಕೊಟ್ಟು ಹೋಗ್ಯಾನೆ ಅಂಬಲ್ಲ. ಆ ರಿಯಾಜ್ ಚೌಗಲಾನ ಸಂಗಡಿಗರ ಜೊತೆ ಆ ಜುಬೇರ್ ಇರ್ತಾನ, ಜೋರಾಪುರಿ ಇರ್ತಾರ, ಪ್ರಿನ್ಸಿಪಾಲ್ ಲಕ್ಷಟ್ಟಿ ಇರ್ತಾರ. ಅವರ ಜೊತೆಗೆ ಆ ಸುಬಾನಿಯನ್ನು ಯುವಕ ತನ್ನ ಅಪಾರ ತಂಡದೊಂದಿಗೆ ಕಾಯಾವಾಚ ಮನಸ್ಸಿನಿಂದ ಎಲ್ಲರೂ ಸುಸಜ್ಜಿತವಾಗಿ ಸೆಕ್ಯೂರಿಟಿ ಗಾರ್ಡ್ಗಳು ನೋಡ್ರಿ, ಎಲ್ಲರನ್ನ ಕರೆಯುವ ಒಂದು ಪದ್ಧತಿ ನೋಡ್ರಿ, ಸ್ವಾಗತ ಮಾಡುವ ರೀತಿ ನೋಡ್ರಿ. ಯಾವುದೇ ರೀತಿಯ ಒಂದು ಕಸಕಡ್ಡಿ ಸಹಿತ ಅಲ್ಲಿಯೇ ಕಾಣುವುದಿಲ್ಲ. ಶೌಚಾಲಯಗಳ ವ್ಯವಸ್ಥೆ ನೋಡ್ರಿ, ಅಲ್ಲಿಯೇ ಸ್ಥಳದಲ್ಲಿಯೇ ನಿಮಗೆ ಉಪಚಾರ ಮತ್ತು ಉಪಹಾರದ ವ್ಯವಸ್ಥೆ ಯಾರಾದರೂ ಮಾಡ್ತಾರ? ಲಕ್ಷ ಗಂಟಲೆ ಜನ ಬಂದರೆ ಮನೆಗೆ ಒಂದು 5-6 ಅತಿಥಿ ಬಂದ್ರಂದ್ರೆ ಮನೆಯೆಲ್ಲ ಗಡಬಡ ಆಕೈತ್ರಿ. ಇಲ್ಲಿ ಲಕ್ಷಾಂತರ ಜನರನ್ನ ನಿಭಾಯಿಸಬೇಕು. ಎಲ್ಲರ ಕಣ್ಣು ಜನರ ಮೇಲೆ, ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ಆಸನ ಸಿಗಲಿಲ್ಲ ಅಂತೇಳಿ ಒಂದು ಸಂದೇಶ ಇಲ್ಲ. ಲಕ್ಷ ಜನ ಸೇರಿ ಇವತ್ತು ರಾಜ್ಯ ನೋಡುವಂಗೆ ಮಾಡಿದಂಥ ಈ ರಾಹುಲ್ ಜಾರಕಿಹೊಳಿ ಮತ್ತು ಈ ಪ್ರಿಯಾಂಕಾ ಜಾರಕಿಹೊಳಿಗೆ ಭಾಳ ದೊಡ್ಡ ಭವಿಷ್ಯ ಐತಿ. ತನ್ನ ಮೇಲಿರುವಂಥ ಭಾರವನ್ನು ಇದೇ ಸತೀಶ್ ಜಾರಕಿಹೊಳಿ ಮಕ್ಕಳ ತಲೆ ಮೇಲೆ ಹೊತ್ತಿಸಿ ಇನ್ನು ಮುಂದೆ ನೀವು ಈ ರಥ ತೆಗೆದುಕೊಂಡು ಹೋಗಬೇಕೆನ್ನೋದು ಕಳೆದ ವರ್ಷ ಸಾರಿದ್ದು ಸಹಿತ ಇವತ್ತು ಆ ಮುದ್ದಿನ ಮಗಳು ಆ ರಥ ಹೆಂಗೆ ಸಾರಥ್ಯ ತೆಗೆದುಕೊಂಡು ಹೊಂಟಾಳ. ಅಪರೂಪಕ್ಕೆ 22ನೇಯ ಈ ವಾರ್ಷಿಕೋತ್ಸವ ಈ ಶುಗರ್ ಅವಾರ್ಡ್ ಸತೀಶ್ ಫೌಂಡೇಶನ್ ವತಿಯಿಂದ ಮಾಡಿದಂಥ ದೇಶೆಲ್ಲ ವಿದೇಶ ನೋಡ್ತಿತ್ತು. ಅಲ್ಲಿರುವಂಥ ವೇದಿಕೆ ಹಿಂದೆ ನೋಡ್ರಿ, ಎಲ್ಲೋ ನಾವು ಜಪಾನ್ಗೆ ಹೋಗ್ಯೇವೋ, ಜರ್ಮನ್ಗೆ ಹೋಗ್ಯೇವೋ, ಇಂಗ್ಲೆಂಡ್ಗೆ ಅಮೇರಿಕಾಗೆ ಹೋಗ್ಯೇವೋ ಅನಿಸ್ತೈತೆ ಆ ಸ್ಟೇಜ್ದಾಗ. ಆದರೆ ಎಲ್ಲರಿಗೂ ಸಮಪಾಲು ಸಮಬಾಳು, ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಹಿತ ಅಲ್ಲಿ ಕರೆದು ಆಮಂತ್ರಣ ಕೊಟ್ಟು ಅತಿಥಿ ಸತ್ಕಾರ ಮಾಡಿದ್ದು, ಆ ಪ್ರತಿಭೆಗಳಿಗೆ ಒಂದು ಸಪೋರ್ಟ್ ಮಾಡಿದ್ದು, ಅವರಿಗೆ ಲಕ್ಷ ರೂಪಾಯಿ ಬಹುಮಾನ ರೂಪದಲ್ಲಿ ಕೊಟ್ಟಿದ್ದು, ಊಟ ವಸತಿ ಸೇರಿ. ಅವ್ರದ್ದೊಂದು ಡೈಲಾಗ್ ಐತ್ರಿ ಸತೀಶ್ ಜಾರಕಿಹೊಳಿದು, ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಇದು ನೋಡ್ರಿ ಡೈಲಾಗ್, ಕಳೆದ 22 ವರ್ಷದಿಂದ ಡೈಲಾಗ್. ಅನೇಕ IAS IPS ಕೋಚಿಂಗ್ಗಳನ್ನು ಮಾಡ್ಕೊಂಡು ಹೋದರು, ಅನೇಕ CRPF ಪೊಲೀಸರು ಭರ್ತಿ ಆದರು, PSI ಆದರು, ಅರಣ್ಯ ಇಲಾಖೆಯಲ್ಲಿ ಭರ್ತಿ ಆದರು. ಎಲ್ಲಿ ಕಲಿತರು ಕೋಚಿಂಗ್ ಉಚಿತ ಊಟ ವಸತಿಯೊಂದಿಗೆ 2 ತಿಂಗಳು ಇಲ್ಲಿ. ಇದು ಸಮಾಜ ಸೇವೆ ಅಲ್ರಿ. ರಾಜಕಾರಣಿಗೆ ಗುಣ ಇರಬೇಕು, ಧರ್ಮ ಇರಬೇಕು, ಹೃದಯವಂತಿಕೆ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಸಾವಿರಾರು ಕೋಟಿ ರೂಪಾಯಿ ಇದ್ದರೂ ಸಹಿತ ಸಿಂಪಲ್ ರಾಜಕಾರಣದಿಂದ ಇವತ್ತು ದೇಶ ಗಮನ ಸೆಳೆದಂಥ ಈ ಜಾರಕಿಹೊಳಿ ಕುಟುಂಬದ ಸಾರಾಂಶವನ್ನು ಹೇಳಿದ್ದೀನಿ. ಆದರ್ಶವನ್ನು ಹಾಕತನ್ನು ನೋಡ್ತೀರಿ. ಅದು ಈ ಎಲ್ಲರಿಗೂ ಋಣಾನುಬಂಧ ಬರಬೇಕು. ಆ ಮುದ್ದಿನ ಮಗಳ ಒಂದು ಕಾಲಿನ ಏನು ಕೃಪಾಶೀರ್ವಾದ ಐತಿ ಗೊತ್ತಿಲ್ಲ, ಆ ಹುಟ್ಟಿದ ನಕ್ಷತ್ರ ಏನೈತಿ ಗೊತ್ತಿಲ್ಲ. ಇವತ್ತು ಇನ್ನೂ 6 ಜನ ಶಾಸಕರಾಗುವಲ್ಲಿ ಈಗಾಗಲೇ ಕ್ಷೇತ್ರವನ್ನು ಆಯ್ಕೆ ಮಾಡುವಲ್ಲಿ ದಾಪಗಾಲ ಹಾಕಾಕತ್ತಾರ. ಇದು ಒಂದು ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಆಗತೈತಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ. ಪಾರಿತೋಷಕಗಳನ್ನು ಕೊಡುವಾಗ, ಬಹುಮಾನ ವಿತರಣೆ ಕೊಡುವಾಗ ಎಂತೆಂಥ ಸಾಮಾನ್ಯ ಜನರನ್ನೂ ಸಹಿತ ಕರೆದು ಅಲ್ಲಿ ವೇದಿಕೆ ಮೇಲೆ ಅವರ ಹಸ್ತದಿಂದ ಇವತ್ತು ಬಹುಮಾನಗಳನ್ನು ವಿತರಣೆ ಮಾಡಿಸಿದಂಥ ರಾಜ್ಯದ ಏಕೈಕ ನಾಯಕನೆಂದರೆ ಅವನೇ ಸತೀಶ್ ಜಾರಕಿಹೊಳಿ ಮತ್ತು ಸುಪುತ್ರರು, ಅವರ ಕುಟುಂಬ.
ಇಂಥಲ್ಲ ಕೋಟಿ ಗಂಟೆ ಖರ್ಚು ಮಾಡಿದಂಥ ವೇದಿಕೆಗೆ ಗಣ್ಯಾತಿ ಗಣ್ಯ VVIPಗಳನ್ನು ಕರೆಸಿ ಬಹುಮಾನ ವಿತರಣೆ ಮಾಡಿಸ್ತಾರ. ಆದರೆ ಸಾಮಾನ್ಯ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ಏಕೈಕ ನಾಯಕನಂದರೆ ಇದೇ ಸತೀಶ್ ಜಾರಕಿಹೊಳಿ. ಹಂಗಾದ್ರೆ ಆ ಯೂಟ್ಯೂಬ್ದಾಗಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಅದಾವ, ನೋಡ್ತೀರಿ. ಖಡಕ ಜವಾರಿ ಕಾಕ ಯಾವಾಗಲೂ ಇಂಥ ಸುದ್ದಿ ಹೇಳುವಾಗ ಭಾಳ ಗಮನ ಹರಿಸಿ ನೋಡಬೇಕು, ಗಮನ ಹರಿಸಿ ಕೇಳಬೇಕು. ಕೇವಲ ಟೀಕೆ ಟಿಪ್ಪಣಿ ಹಳೆ ವಿಡಿಯೋಗಳನ್ನ ಹಾಕಿ ಅವರನ್ನು ಡ್ಯಾಮೇಜ್ ಮಾಡುವ ಸಲುವಾಗಿ ನೀವೇನಾದರೂ ಬೆನ್ನ ಹತ್ತಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ ಈ ಖಡಕ ಜವಾರಿ ಕಾಕ ಯಾವಾಗಲೂ ಅಖಾಡ ಕೇಳಿತಾನೆ. ಸತ್ಯ ಹೇಳಬೇಕು, ನಿತ್ಯದ ನುಡಿ ಹೇಳಬೇಕು. ಯಾವ ರೀತಿ ಸಮಾಜ ಸೇವೆ ಮಾಡಕತ್ತಾರ, ನೊಂದವನ ಧ್ವನಿಯಾಗಿ ಕಣ್ಣೀರವರಿಸಿ ಕಣ್ಣು ಕಳೆದುಕೊಂಡವರಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮಳು ಈ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅಲ್ರಿ. 2 ಲಕ್ಷ ರೂಪಾಯಿ ಯಾರು ಕೊಡ್ತಾರ್ರಿ ಇವತ್ತು ಕಣ್ಣಿನ ಆಪ್ರೇಷನ್ಗೆ? ಇದು ಇತಿಹಾಸ, ಇದು ದಾಖಲೆ. ಯಾರಿಗೂ ದಾಖಲೆ ಬೇಕಾದರೆ ನನ್ನ ಹತ್ರ ಬರ್ರಿ, ದಾಖಲೆ ಸಮೇತ ತೋರಿಸ್ತೀನಿ. ಎಂಥ ಪ್ರತಿಭಾವಂತ ಪ್ರಖ್ಯಾತ ವೈದ್ಯರಲ್ಲಿ ಚಿಕಿತ್ಸೆ ಮಾಡಿಸಿದ್ದು ಸಹಿತ ಇದು ದಾಖಲೆ. ಈ ದಾಖಲೆ ಅಳಿಸಲಾರದ ದಾಖಲೆ. ದೇವರು ಈ ಮುದ್ದಿನ ಮಗಳಿಗೆ ಮತ್ತು ಆ ರಾಹುಲ್ಗೆ ಅವರ ಕುಟುಂಬದ ಮಕ್ಕಳಿಗೆ ಒಳ್ಳೆಯ ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡಲಿ. ಸಂಪತ್ತಂತೂ ಕೊಟ್ಟು ಬಿಟ್ಟಾನ, ದೇವರ ಸಂಪತ್ತು ಕೊಟ್ಟು ಮರ್ತಾನ. ಇನ್ನು ಏನು ಕೇವಲ ಸಮಾಜ ಸೇವೆ. ಎಟ್ಟು ಬದುಕೋದೈತ್ರಿ? ಸಾವಿರಾರು ವರ್ಷ ಬದುಕೋದೈತಿ. ಎಲ್ಲ ಬಿಟ್ಟು ಹೋಗೋದು. ನಮ್ಮ ಆಡಿ ಕಾರ್ ಹಿಡ್ಕೊಂಡು ರೋಲ್ಸಾಯ್ ಕಾರ್ BMW ಬರೋದಿಲ್ಲ. ಏನು ಬರೋದು? ಒಳ್ಳೆಯದು ಕೆಟ್ಟದ್ದು ಬರೋದು. ಅದು ಈ ಗುಣ ಈ ಕುಟುಂಬದಲ್ಲಿ ಐತಿ. ಅದರ ಸಲುವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಪ್ರತಿ ಮನೆಗೆ ಮುಟ್ಟಿಸ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಪ್ರತಿಭಾವಂತ ಮಕ್ಕಳಿದ್ದರೆ, ಪ್ರತಿಭಾವಂತರ ಗಾಯನರಿದ್ದರೆ, ಪ್ರಬಂಧ ಸ್ಪರ್ಧೆಯಲ್ಲಿದ್ದರೆ, ಸ್ಪೀಚ್ ಮಾಡುವಂಥ ಸ್ಪರ್ಧೆ ಮಾಡೋರಿದ್ದರೆ ನೇರವಾಗಿ ನೀವು ಇದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್, ಶುಗರ್ಸ್ ಫೌಂಡೇಶನ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಗೋಕಾಕ್ ಅಂದ ತಕ್ಷಣ ಎಲ್ಲರ ಕಣ್ಣು ಜಾರಕಿಹೊಳಿ ಮೇಲೆ ಬೀಳ್ತೈತಿ. ಅಲ್ಲಿ ಹೋಗಿ ನಿಮ್ಮ ಹೆಸರು ನೋಂದಾವಣೆ ಮಾಡಿರಿ. ಮುಂದಿನ ವರ್ಷ ನೀವು ಯಾಕೆ ಪಾರಿತೋಷಕ ತಗೋಬಾರ್ದು? ನಾನು ನೋಡಿದೆ, ಹಾಸನದಿಂದ ಬಂದಾರ, ಚಿತ್ರದುರ್ಗದಿಂದ ಬಂದಾರ, ರಾಯಚೂರದಿಂದ ಬಂದಾರ, ಎಲ್ಲೆಲ್ಲಿ ಅದಾವ್ರಿ ಅಭಿಮಾನಿ ಬಳಗ. ಇದೇ ಪ್ರಿಯಾಂಕಾ ಜಾರಕಿಹೊಳಿ 2028ರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಕೇವಲ ಮತಯಾಚನೆ ಮಾಡಿದರೆ 25,000 ರಿಂದ 30,000 ಕಟ್ಟಿಟ್ಟ ಬುತ್ತಿ ಈ ಖಡಕ ಜವಾರಿ ಕಾಕನ ಭವಿಷ್ಯ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಅನಿಸಿಕೆಗಳನ್ನ ಹಾಕಿರಿ. ನಮಸ್ಕಾರ.